ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ಟಾಪಿಕ್ ಏನಂತಂದರೆ ವಾಸ್ತು ದೋಷ ಮತ್ತು ಜನರ ಕಣ್ ದೃಷ್ಟಿ ನಿವಾರಣೆಗಾಗಿ ಎಲ್ರಿಗೊಂದು ಭಸ್ಮ ಕೊಡಬೇಕು, ಮಾಡಿಸ್ಬೇಕು ನಿಮ್ಮಿಂದ ಅಂತ ಇವತ್ತು ನಾನು ಆ ಸಬ್ಜೆಕ್ಟನ್ನು ತೊಗೊಂಡಿದ್ದೀನಿ. ನೀವು ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಮನೆ ಸುತ್ತಮುತ್ತಲು ಎಕ್ಕದ ಗಿಡ ಅಂತೂ ಬೆಳೆದೇ ಇರುತ್ತೆ, ಮತ್ತು ಮಲ್ಲಿಗೆ ಹೂಗಳು ಹಾಗೂ ಯಾವುದಾದ್ರೂ ಒಂದು ಬಿಳಿ ಹೂಗಳು. ಏನು ಮಾಡಬೇಕಂದ್ರೆ ಮೊದಲಿಗೆ ನೀವು 9 ಎಕ್ಕದ ಹೂವು ಮತ್ತು ಅದರ ಎಲೆ ಒಂದಾದರೆ ಸಾಕಾಗುತ್ತೆ, ಮತ್ತು ಬಿಳಿ ಹೂಗಳು 4, ಅದರ ಒಂದು 4-5 ಎಲೆಗಳು. ಬಿಳಿ ಹೂ ಶಾವಂತಿಗೆ ಅಥವಾ ಯಾವುದಾದ್ರೂ ಸಿಗುತ್ತಲ್ವ, ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಒಂದು 4 ಮತ್ತು ಅದರ ಎಲೆಗಳು. ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ನೀವೇನು ಮಾಡಬೇಕು, ನೆರಳಲ್ಲಿ 9 ದಿನ ಇವುಗಳನ್ನು ಫುಲ್ ಒಣಗಿಸ್ಬೇಕು. ಎಲ್ಲಿ ಬಿಸಿಲಲ್ಲೆಲ್ಲ ಮನೆಯಲ್ಲೇ ಇಟ್ಕೊಳ್ಳಿ. ನಿಮಗೆ ಸಾಧ್ಯವಾದರೆ ನಿಮಗೆ ಎಲ್ಲಿ ಸ್ಟೋರೇಜ್ ಅಂತ ಇರುತ್ತಲ್ವ ಅಲ್ಲೇ ಒಣಗಿಸ್ಕೋಬೇಕು. 9 ದಿನ ಇವುಗಳಿಗೆಲ್ಲ ನೀವೇನು ಮಾಡಬೇಕು, ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಪೂಜೆ ಮಾಡ್ತೀರಲ್ವ ನಿಮ್ಮ ಮನೆಯಲ್ಲಿ. ಉದ್ದಿನ ಕಡ್ಡಿ ಅಥವಾ ಅಗರಬತ್ತಿ ಅಂತಾರೆ ಕೆಲವೊಬ್ಬರು. ಉತ್ತರ ಕರ್ನಾಟಕದಲ್ಲಿ ಉದ್ದಿನ ಕಡ್ಡಿ ಅಂತ ಭಾಳ ಬಳಸ್ತಾರೆ. ನೀವು ತೊಗೊಂಡ್ಕೊಂಡು ಬಂದು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಅದನ್ನು ನೆರಳಲ್ಲಿ ಅಲ್ಲೇ ಇಟ್ಬಿಡಿ. 9 ದಿನ ಆದಮೇಲೆ ಏನು ಮಾಡಬೇಕು, ಅವೆಲ್ಲ ಆವಾಗ ಒಣಗಿರ್ತಾವೆ. ಅವನ್ನ ಒಂದು ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿದ್ರೆ ನೀವು ಪೌಡ್ರ್ ಸಿಗುತ್ತೆ. ಅವುಗಳನ್ನು ಎಲ್ಲ ಒಂದು ತಟ್ಟೆಗೆ ಅಥವಾ ಬೌಲ್ನಲ್ಲಿ ಹಾಕ್ಕೊಂಡು ಅದರಲ್ಲಿ ತುಪ್ಪ, ಔಡಲಿ ಎಲೆ ಮತ್ತು ಎಳ್ಳೆಣ್ಣೆ ಇವುಗಳನ್ನು ಮಿಶ್ರಣ ಮಾಡಬೇಕು. ಮಾಡಿ ಅದು ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಒಂದು ಕಾಜಿನ ಡಬ್ಬಿ ಒಳಗೆ ನೀವು ಅದನ್ನು ಪ್ಲಾಸ್ಟಿಕ್ ಅಥವಾ ಹಿತ್ತಾಳೆ ಯಾವುದಾದ್ರೂ ಡಬ್ಬಿಯಲ್ಲಿ ಹಾಕಿಡಬಾರ್ದು. ಓನ್ಲಿ ಅದನ್ನು ಗಾಜಿನ ಡಬ್ಬಿ ಒಳಗೆ ಹಾಕಿಡಬೇಕು. ಹಾಕಿದ ಮೇಲೆ ಅದನ್ನು ಕಲಿಸಿ ಗಟ್ಟಿಯಾಗಿ ಅದರ ಮುಚ್ಚಳ, ಅದರದ್ದೊಂದು ಟಾಪ್ ಏನಿರುತ್ತೆ ಗಟ್ಟಿಯಾಗಿ ಮುಚ್ಚಿ ದೇವ್ರ ಮುಂದೆ 3 ದಿನಗಳ ಕಾಲ ಅದನ್ನು ಇಡಬೇಕು. ಇಟ್ಟು ನಿಮ್ಮ ಮನೆ ದೇವರಿಗೆ, ನೀವು ನಂಬಿರುವಂಥ ದೇವರಿಗೆ ಅದನ್ನು ಬೇಡ್ಕೋಬೇಕು. ಏನಂದರೆ ವಾಸ್ತು ದೋಷ ನಿವಾರಣೆ ಆಗಲಿ ಮತ್ತು ಜನಗಳ ದೃಷ್ಟಿ ಏನೇ ಕೆಟ್ಟದ್ದಾಗಲಿ ನಿವಾರಣೆ ಆಗಲಿ ಒಂದು ಭಸ್ಮದಿಂದ ಅಂತ. ನಂತರ 3 ದಿನ ಆದಮೇಲೆ ಏನು ಮಾಡಬೇಕಂದ್ರೆ, ನೀವು ಗಂಡು ಮಕ್ಕಳಾದರೆ ಬಲ ಹುಬ್ಬಿಗೆ ಇಟ್ಕೊಂಡು ದೇವರಲ್ಲಿ ಪ್ರಾರ್ಥಿಸಿ ನೀವು ಅದನ್ನು ಹಚ್ಕೊಂಡು ಹೊರಗಡೆ ನಿಮ್ಮ ಕೆಲಸಕ್ಕೆ ಹೋಗ್ಬೋದು. ಹೆಣ್ಮಕ್ಕಳಾದರೆ ನಿಮ್ಮ ಗಣ್ಣಿನ ಹುಬ್ಬಿನ ಮೇಲೆ ಅದನ್ನು ಇಟ್ಕೊಂಡು ದೇವರಲ್ಲಿ ಪ್ರಾರ್ಥಿಸಬೇಕು. ಮತ್ತು ನಾನು ಹೇಳಿದ್ದೆ ವಾಸ್ತು ದಿವಸಕ್ಕೆ ಏನು ಮಾಡಬೇಕು ಅಂತಂದು. ಈ ಒಂದು ಭಸ್ಮವನ್ನು ನಿಮ್ಮ ವಾಸ್ಕಲ್ಲಿಗೆ ಆ ಕಡೆ ಕೆಟ್ಟೆ ಇರುತ್ತಲ್ವ ಆ ಕಡೆ ಒಂದು ಸ್ವಲ್ಪ ಟಿಕ್ಕಿ, ಅಂದರೆ ಯಾರೂ ನೋಡಬಾರ್ದು ಏನಿದು ಕಪ್ಪು ಚುಕ್ಕಿ ಅಂತ, ಸುಮ್ಮನೆ ಹಾಗೆ ಒಂದು ಟಿಕ್ಕಿಯನ್ನು ಇಡಬಹುದು. ಇಲ್ಲ ಮೇಲೆ ಏನಾದರೂ ಅಥವಾ ಏನಾದರೂ ಸ್ಥಳ ಇದ್ದರೆ ಅಲ್ಲಿ ಒಂದು ಸ್ವಸ್ತಿಕ್, ಅದೇ ಇದರಲ್ಲಿ ಸ್ವಸ್ತಿಕನ್ನು ಬರೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬೆಳಗ್ಬಹುದು. ಈ ರೀತಿ ಮಾಡುವುದರಿಂದ ನಿಮಗೆ ವಾಸ್ತು ದೋಷ ಆಗಲಿ ಅಥವಾ ಕೆನರ ಒಂದು ಕೆಟ್ಟ ದೃಷ್ಟಿಯಾಗಲಿ ಬೀಳುವುದಿಲ್ಲ. ಇದು ನಾನು ಸುಮ್ಮನೆ ನಿಮಗೆ ಕೊಡ್ತೀನಿ. ಇದನ್ನು ನಾನು ಮಾಡಿಯೇ ಎಲ್ಲರಿಗೊಬ್ಬರಿಗೆ ಕೊಟ್ಟಿದ್ದೆ, 1-2 ಮಂದಿ ಕೊಟ್ಟಿದ್ದೆ. ಅವರು ಮಾಡಿ ಚೆನ್ನಾಗಾಗಿದೆ ಇದರಿಂದ ಅಂತ ಹೇಳಿದ ಮೇಲೆ ನಾನು ಇದನ್ನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ದಯವಿಟ್ಟು ಮಾಡಿಕೊಳ್ಳಿ, ಇದರದೊಂದು ಉಪಯೋಗ ಪಡೆದುಕೊಳ್ಳಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ.